ದಾಂಡೇಲಿಯ ಸುಭಾಷ್ ನಗರದ ಕ್ರೀಡಾಂಗಣದಲ್ಲಿ ಕಳಪೆ ಗುಣಮಟ್ಟದ ವಾಕಿಂಗ್ ಪಾತ್ ಕಾಮಗಾರಿ, ಸಾರ್ವಜನಿಕರ ಆಕ್ರೋಶ. ಸೂಕ್ತ ಕ್ರಮದ ಭರವಸೆ ನೀಡಿದ ಪೌರಾಯುಕ್ತರಾದ ವಿವೇಕ್ ಬನ್ನೆ. ದಾಂಡೇಲಿ ನಗರದ ಜನತೆಯ ಬಹು ವರ್ಷಗಳ ಬೇಡಿಕೆಗೆ ಸ್ಪಂದಿಸಿದ ನಗರಸಭೆ ಸುಭಾಷ್ ನಗರದ ಕ್ರೀಡಾಂಗಣದಲ್ಲಿ ನಗರಸಭೆಯ ಅಧೀನದಡಿ ವಾಕಿಂಗ್ ಪಾತ್ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದೆ. ಈ ಟೆಂಡರ್ ಮೂಲಕ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕೆಲ ದಿನಗಳ ಹಿಂದೆ ವಾಕಿಂಗ್ ಪಾತ್ ನಿರ್ಮಾಣ ಹಾಗೂ ರಸ್ತೆಗೆ ಕಡೀಕರಣ ಕಾಮಗಾರಿಯನ್ನು ಪ್ರಾರಂಭಿಸಿರುತ್ತಾರೆ. ಅಂದಾಜು 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆಯುತ್ತಿದ್ದು, ವಾಕಿಂಗ್ ಪಾತ್ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಸ್ಥಳೀಯರಾದ ಪ್ರೇಮಾನಂದ್ ಗವಾಸ್, ರವಿ ಕಾಮತ್ ಹಾಗೂ ನಿಸಾರ್ ಅಹಮದ್ ಅವರು ಇಂದು ಶನಿವಾರ ಬೆಳಗ್ಗೆ 10:30 ಗಂಟೆ ಸುಮಾರಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಹು ವರ್ಷಗಳ ಬೇಡಿಕೆಯ ಮೇರೆಗೆ ನಗರಸಭೆಯ ಪೌರಾಯುಕ್ತರು ಸ್ಪಂದಿಸಿ ವಾಕಿಂಗ್ ಪಾತ್ ನಿರ್ಮಾಣಕ್ಕೆ ಮುಂದಾಗಿರುವುದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ ಪ್ರೇಮಾನಂದ್ ಗವಾಸ್ ಅವರು, ಇಲ್ಲಿ ನಿಗದಿತ ರೀತಿಯಲ್ಲಿ ಹಾಗೂ ಗುಣಮಟ್ಟದಿಂದ ಕಾಮಗಾರಿ ನಡೆಯುತ್ತಿಲ್ಲ. ಸರಿಯಾಗಿ ನೀರು ಸಿಂಪಡಿಸದೆ ಸಿಮೆಂಟ್ ಎದ್ದು ಹೋಗುತ್ತಿದೆ. ವಾಕಿಂಗ್ ಪಾತ್ ಆರಂಭವಾಗುವಲ್ಲಿ ಜಾಸ್ತಿ ಅಗಲ ಇಟ್ಟು ಉಳಿದೆಡೆ ಅಗಲವನ್ನು ಕಡಿಮೆಗೊಳಿಸಲಾಗಿದೆ. ಅಲೈನ್ಮೆಂಟ್ ಸರಿಯಾಗಿಲ್ಲ. ವಾಕಿಂಗ್ ಪಾತ್ನ ಎರಡೂ ಬದಿ ಪ್ಲೇಟ್ ಅಳವಡಿಸಿ ಕಾಂಕ್ರೀಟ್ ಹಾಕಬೇಕಿತ್ತು. ಆದರೆ ಆ ರೀತಿ ಮಾಡದೆ ನೇರವಾಗಿ ಸಿಮೆಂಟ್ ಕಾಂಕ್ರೀಟ್ ಮಾಡಲಾಗಿದೆ. ಹಾಕಲಾದ ಸಿಮೆಂಟ್ ಕಾಂಕ್ರೀಟ್ನ ಮೇಲೆ ನೀರು ಸಿಂಪಡಿಸದೇ ಇರುವುದರಿಂದ ಕಾಮಗಾರಿ ಕಾಟಾಚಾರಕ್ಕೆ ನಡೆಸಿದಂತಾಗಿದೆ. ನೆಲಕ್ಕೆ ಕೆಳಗಡೆ ಜಲ್ಲಿ ಹಾಕಿ ಅದರ ಮೇಲೆ ಇಂಟರ್ಲಾಕ್ ಹಾಕಿರುವುದರಿಂದ ಒಂದಕ್ಕೊಂದು ತಾಳ ಇಲ್ಲದಂತಾಗಿದೆ. ಇನ್ನು ಇಲ್ಲಿ ವಾಕಿಂಗ್ ಪಾತ್ ಮಾಡುವಾಗ ಅಷ್ಟು ಜಾಗವಿದ್ದರೂ ಅಲ್ಲಿದ್ದ ಬೀದಿ ದೀಪದ ಕಂಬದ ಮಧ್ಯೆಯೇ ವಾಕಿಂಗ್ ಪಾತ್ ನಿರ್ಮಾಣ ಮಾಡಿರುವುದು ಅಪಹಾಸ್ಯಕ್ಕೆ ಗುರಿಯಾಗಿದೆ. ಈ ರೀತಿ ಕಾಮಗಾರಿಯಾದರೆ ಇದು ಕೆಲವೇ ತಿಂಗಳಲ್ಲಿ ನಿಷ್ಪ್ರಯೋಜಕವಾಗಲಿದೆ. ಇದನ್ನು ಪರಿಶೀಲನೆ ಮಾಡಬೇಕಾದ ನಗರಸಭೆಯ ಅಭಿಯಂತರರು ಯಾಕೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಪ್ರೇಮಾನಂದ್ ಗವಾಸ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಮರ್ಪಕ ಕಾಮಗಾರಿ ಮಾಡುವವರೆಗೆ ಬಿಲ್ ತಡೆ ಹಿಡಿಯಬೇಕು. ಒಂದು ವೇಳೆ ಈ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಹೋರಾಟ ಅನಿವಾರ್ಯ ಎಂದು ಪ್ರೇಮಾನಂದ್ ಗವಾಸ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಸಾಕಷ್ಟು ದೂರುಗಳು ಬಂದಿದ್ದು, ನಗರಸಭೆಯ ಅಭಿಯಂತರರು ಹಾಗೂ ಸ್ವತಃ ನಾನು ಕೂಡ ಪರಿಶೀಲನೆ ನಡೆಸಿದ್ದೇನೆ. ಈ ಬಗ್ಗೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಕಾಮಗಾರಿ ಸಮರ್ಪಕ ಮಾಡದೇ ಇದ್ದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಇಂದು ಶನಿವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ನಮಸ್ಕಾರ. ಇದು ವಾಕಿಂಗ್ ಪಾರ್ಕ್. ಇದು ಏನಂತ ಹೇಳಿದರೆ, ಇದು ಭಾಳ ದಿನದ ಬೇಡಿಕೆ ಇತ್ತು. ಭಾಳ ಜನರಿಗೆ ನಾವು ಹೇಳಿದ್ವಿ, ನಗರಸಭೆಗೆ ಭೇಟಿಯಾದ್ವಿ, ಎಲ್ಲ ಹೇಳಿದ್ವಿ, ಕೌನ್ಸಿಲರ್ಸ್ ಎಲ್ಲ ಹೇಳಿದ್ವಿ. ಆದರೆ ಮಾಡ್ತೀವಿ ಅಂತ ಹೇಳ್ತಾ ಬಂದಿದ್ರು. ಆದರೆ ಈಗಿರುವ ಪೌರಾಯುಕ್ತರು ವಿವೇಕ್ ಬನ್ನೆ ಅವರು ನಮ್ಮ ಬೇಡಿಕೆ ಈಡೇರಿಸಿಕೊಂಡು ತಕ್ಷಣ ಅವರು ಈ ಕಾರ್ಯಕ್ಕೆ ಮುಂದಾಗಿದ್ದರು ಮತ್ತು ಮಾಡಿದ್ದಾರೆ. ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ. ಆದರೆ ಏನಾಗಿದೆ ಅಂತ ಹೇಳಿದರೆ, ಕೆಲಸ ಕಳಪೆ ಆಗಿದೆ. ಈ ಕಳಪೆ ಆಗಿದೆ ಅಂತ ಹೇಳಿದರೆ, ಇದು ಎಂಟರ್ಲಾಕ್ ನೋಡಿ, ಇಲ್ಲಿ ನೋಡಿ, ಇದು ನೋಡಿ, ಎಲ್ಲ ಓಪನ್ ಆಗಿದೆ. ಆ ಎಂಟರ್ಲಾಕ್ ಇದಕ್ಕೆ ಸೈಡ್ ಪ್ಯಾಕ್ ಮಾಡಬೇಕಾಗ್ತದಲ್ಲ, ಪ್ಲೇಟ್ ಹಾಕಿ ಮಾಡಬೇಕು. ನೋಡಿ ಅಲ್ಲಿ ನೋಡಿ, ಇದೆಲ್ಲ ಓಪನ್ ಇದೆ ಎಂಟರ್ಲಾಕ್. ಈ ಬರೀ 3 ತಿಂಗಳೊಳಗೆ ಹೋಗಿಬಿಡ್ತದೆ ಇದು ನೋಡಿ. ಎಲ್ಲ ಯಾವುದೂ ಲಾಕ್ ಇಲ್ಲ. ಈ ಥರ ಇಲ್ಲಿ ನೋಡಿ, ಪ್ಯಾಚ್ ವರ್ಕ್ ಯಾವ ಥರ ಮಾಡ್ತಾರೆ. ಇದಕ್ಕೆ ಎಷ್ಟು ದಿನ ನಿಲ್ತದೆ, ನೀರಿಲ್ಲ ಇದಕ್ಕೆ. ಮೊನ್ನೆ ಆ ಸೈಡ್ಗೂ ಮಾಡಿದ್ದಾರೆ. ಮತ್ತೊಂದು ಏನಂತ ಹೇಳಿದರೆ, ಇದು ನೋಡಿ, ಇದು 10 ಇಂಚಿಂದು 8 ಹಾಕಿದ್ದಾರೆ. ಒಳಗೆ ಎಂಟ್ರ್ ಆಗೋ ಲೆಫ್ಟ್ ರೈಡ್ಗೆ, ಆ ಸೈಡ್ಗೆ 7.5 ಹಾಕಿದ್ದಾರೆ. ಅಂದರೆ 7.5. ಅಲ್ಲಿ ನೋಡಿದರೆ 7 ಹಾಕಿದ್ದಾರೆ. ಅಂದರೆ ಅಲ್ಲಿ 1 ಫೀಟ್ ಕಡಿಮೆ, ಅಲ್ಲಿ 1/2 ಇಂಚ್ ಕಡಿಮೆ, 1/2 ಫೀಟ್ ಕಡಿಮೆ. ಈ ಥರ ಒಂದೊಂದು ಸೈಜ್ಗೂ. ಮತ್ತೊಂದು ಹೇಳ್ತೇನೆ ನಿಮಗೆ, ಅಲ್ಲಿ ನೋಡಿ, ಈ ಲಾಸ್ಟ್ ಹೋಗ್ತೇವಲ್ಲ, ಲಾಸ್ಟ್ ಅಲ್ಲಿ ನೋಡಿ ಕಂಬ ಇದೆ. ಆ ಕಂಬ ಸೆಂಟರ್ ಒಳಗೆ ತೊಗೊಳ್ಳೋದು ಅವಶ್ಯಕತೆ ಇದೆ. ಆ ಸೈಡ್ಗೆ ತೊಗೊಳ್ಬೇಕು. ಅಂದರೆ ಕ್ರಾಸ್ ಮಾಡೋದು. ಅಂದರೆ ಇದರದ್ದು ಕೆಲಸ ಯಾರ್ದಿದು? ನಗರಸಭೆ ಅಭಿಯಂತರ ಯಾರಿದಾರಲ್ಲ ಅವ್ರು ಬಂದು ನೋಡ್ಕೊಳ್ಳೋದು ಕೆಲಸ ಅದು. ನಮ್ಮದು ದೂರ ಏನಂತ ಹೇಳಿದರೆ, ಎಲ್ಲಿವರೆಗೆ ಇದು ಸರಿಪಡಿಸಿದಿಲ್ವೋ ಅಲ್ಲಿ ತನಕ ಬಿಲ್ ಮಾಡಬಾರ್ದು. ಒಂದು ವೇಳೆ ಬಿಲ್ ಪಾಸ್ ಆದರೆ ಅಡ್ಜಸ್ಟ್ಮೆಂಟ್ ಜೊತೆಗೆ ಬಿಲ್, ಸಮಥಿಂಗ್ ಅಡ್ಜಸ್ಟ್ಮೆಂಟ್ ಜೊತೆಗೆ ಬಿಲ್ ಪಾಸ್ ಮಾಡಿದಂತೆ ಅರ್ಥ. ಒಂದು ವೇಳೆ ಆ ಥರ ಆದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಯಾವತ್ತೂ ಸಿದ್ಧಿದ್ದೇವೆ. ಅದಕ್ಕೆ ಬಿಲ್ ಪಾಸ್ ಮಾಡೋದು ಮುಂಚೆ ಎಲ್ಲ ಸರಿಪಡಿಸ್ಕೊಂಡೆ ಬಿಲ್ ಪಾಸ್ ಮಾಡಬೇಕು. ಈ ಒಂದು ಪತ್ರಿಕೆ ಮುಖಾಂತರ ಬಂದಾದರೆ ಅಲರ್ಟ್ ಆಗಿ ಅವರು ಎಚ್ಚೆತ್ತುಕೊಂಡು ಸರಿಪಡಿಸುವ ಕಾರ್ಯದಲ್ಲಿ ತೊಡಗಬೇಕಂತೇಳಿ ನಮ್ಮ ಮನವಿ ಇದೆ.
ಸೊ ಈಗ ವಾಕಿಂಗ್ ಪಾತ್ ಮಾಡಿದ್ದು ಕೆಲಸ ಆಲ್ಮೋಸ್ಟ್ ಆಲ್ 70-80% ಆಗಿದೆ. ಇನ್ನಷ್ಟು 20% ಮಾಡಬೇಕು. ಸೊ ನಂದೇನಂದರೆ ಒಂದು ಮನವಿ ಕಮಿಷನರ್ ಸಾಹೇಬ್ರಿಗೆ ಏನಂದರೆ, ಅವರು ಇದು ಪ್ರಾಜೆಕ್ಟ್ ತೊಗೊಂಡಿದ್ದು ವಾಕಿಂಗ್ ಪಾತಿಂದ ಎಕ್ದಮ್ ಏನು 100% ನಾವು ಅವ್ರಿಗೆ ಥ್ಯಾಂಕ್ ಯು ಅಂತೇವೆ. ಪ್ಲಸ್ ನೆಕ್ಸ್ಟ್ 20% ಏನಿದೆ ಅವ್ರ ಅಂಡರ್ ಒಳಗೆ ಬಂದು ಇದು ಪರ್ಫೆಕ್ಟ್ ಕೆಲಸ ಆಗಲಿ ಅಂತೂ ನಂದೊಂದು ಅವ್ರಿಗೆ ಒಂದು ರಿಕ್ವೆಸ್ಟ್ ಇದೆ. ತಮ್ಮ ಹೆಸರು ಸರ್? ನಮ್ಮದು ರವಿ ಕಾಮತ್ ಅಂತ. ಹೆಂಗಿರ್ಬೇಕಂತ ಹೇಳಿದ್ರೆ, ಒಂದು ಇಲ್ಲೇ ಪ್ಲೇಟ್ ಹಾಕಬೇಕು, ಅಗಿಬೇಕು, ಅದರೊಳಗೆ ಕಾಂಕ್ರೀಟ್ ಹಾಕಬೇಕು. ಯಾಕಂದ್ರೆ ಇದು ಸರಿಬಾರ್ದು ಅಂತೇಳಿ ಎಂಟರ್ಲಾಕ್. ಆದರೆ ಇದು ಎಂಟರ್ಲಾಕ್ ಇದೇನಿದೆಯಲ್ಲ, ಮೇಲೆ ಒಂದು ಜಲ್ಲಿ ಹಾಕೊಂಡು ಅದ್ರ ಮೇಲೆ ಎಂಟರ್ಲಾಕ್ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಬ್ಯಾಲೆನ್ಸಿಂಗ್ ಸರಿ ಇಲ್ಲ ನೋಡಿ, ಎಲ್ಲ ಗ್ಯಾಪ್ ಹಾಕ್ಬಿಟ್ಟಿದೆ. ಕೆಳಗೆ ಆ ಸಿಮೆಂಟ್ ಹಾಕಿ ಎಲ್ಲ ಪ್ರೊಸೀಜರ್ ಇರ್ತದೆ, ಅದು ಏನೂ ಮಾಡಿಲ್ಲ ಅವರು. ಇಟ್ಟಿದ್ದಾರೆ, ಇದೆಲ್ಲ ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಹೋಗಿದ್ದಾರೆ. ಬರೀ ಬಿಲ್ಲಿಗೆ ಪಾಸ್ ಮಾಡೋದು ಅವ್ರದ್ದು ಬಾಕಿ ಇದೆ ಇರ್ಬೋದು. ಯಾಕಂದ್ರೆ ಇದು ಬಿಲ್ ಪಾಸ್ ಆಗಬಾರ್ದು. ನಾ ಮುಂಚೆನೂ ಹೇಳಿದ್ದೀನಿ ನಿಮಗೆ, ಇದ್ರ ಮುಂಚೆ ಹೇಳಿದ್ದೇನೆ. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಅದು ಕಂಬ ಸೆಂಟರ್ ಒಳಗೆ ತಗೊಂಡಿದ್ದಾರೆ, ಅದು ಅವಶ್ಯಕತೆ ಇಲ್ಲ. ಮತ್ತೆ ಇಲ್ಲೇ ಒಂದು ಸೈಜ್ ಇದೆ ನೋಡಿ, ಇದು 10 ಇಂಚಿಂದು 7.5 ಇದೆ, ಅಲ್ಲಿ 7 ಇದೆ. ಸೆಂಟರ್ ಒಳಗೆ ಹೆಂಗ್ ಎಂಟರ್ ಆಗ್ತೀವಲ್ಲ, ಅಲ್ಲಿ ಬೇಕಂತೇಳಿ 8 ಹಾಕಿದ್ದಾರೆ. ಅಂದ್ರೆ ನಾವು ಇಷ್ಟು ಅಗಲ ಮಾಡಿವಿ ಅಂತೇಳಿ. ಅದು ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಿದೆ, ಏನ್ ಮಾಡುದು, ಎಂಟರ್ಲಾಕ್ ಖಾಲಿ ಆಗಿದೆ. ಅಲ್ರಿ, ಖಾಲಿ ಆಗಿದೆ ಅಂತೇಳಿ ದುಡ್ಡು ನೀವು ತಗೊಳುದಿಲ್ಲ, ಪೇಮೆಂಟ್ ತಗೊಳುದಿಲ್ಲ, ಬಿಲ್ ಪಾಸೇ ಮಾಡಬಾರ್ದು. ಯಾರಿಗೆ ಕೇಳಿದ್ರಿ? ಅವ್ರ ಕೆಲಸಗಾರಿಗೆ. ಅದಂದ್ರೆ ಅವ್ರ ಮೇನ್ ಯಾರು ಸಿಕ್ಕಿಲ್ಲ, ಅವ್ರಿಗೆ ಕೆಲಸಗಾರ ಕೇಳಿದ್ರೆ ಅದೇ ಉತ್ತರ ಹೇಳಿದ್ರು ಅವ್ರು ನಮಗೆ. ಮತ್ತೆ ಇಂಥದ್ದೆಲ್ಲ ಏನ್ ಮಾಡ್ಲಿ ನಮಗೆ? ಅವ್ರು ಹೇಳ್ತಾರೆ, ಕಾಂಟ್ರಾಕ್ಟ್ ಹೇಳ್ತಾರೆ ಹಂಗೆ ಮಾಡ್ಬೇಕಲ್ಲ. ಇದೆಲ್ಲ ಕಳಪೆ ಕಾಮಗಾರಿ ಅಲ್ಲ ಅಂತ ಹೇಳಿದ್ಮೇಲೆ ನಗ್ತಾರೆ ಅವ್ರು. ಹೇಳಿದ್ಮೇಲೆ ಅವರೇ ಕೆಲಸ ಮಾಡೋರು ನಗ್ತಾರೆ. ನಾವೇನ್ ಮಾಡ್ಲಿ? ಇದೇನಂತ ಹೇಳಿದ್ರೆ, ಏನ್ ಮಾಡಿದ್ರಿ ಇಂಜಿನಿಯರ್ ಅವ್ರವ್ರು ನೋಡ್ಕೊಂಡು ಇದು ಮಾಡಿದ್ರು ಅಂತ. ಅಲ್ಲಿ ದಾರಿ ಇಲ್ಲ, ಬೇಕಂದ್ರೆ ಆ ಸೆಂಟ್ರ್ ಯಾಕೆ ತೊಗೊಳ್ಬೇಕು ಆ ಕಂಬಗೆ? ನೋಡಿ, ಮತ್ತೊಂದು ಟೆಕ್ನಿಕಲ್ ನೋಡಿ. ಅಲ್ಲ, ಈ ಕಂಬಕ್ಕೆ ಮಧ್ಯದೊಳಗೆ ತೊಳೆದ ಅವಶ್ಯಕತೆ ಏನಿದೆ? ಬೇಕಾದಷ್ಟು ಜಾಗ ಇದೆ. ಆದರೆ ಈ ಅಭಿಯಂತರು ಏನು ಇಂಜಿನಿಯರ್ ಇದಾರಲ್ಲ, ಆ್ಯಕ್ಚುಲಿ ಇದು ನಾನು ಹೇಳಬಾರ್ದು, ಆದರೆ ಯಾವ ಕಾಲೇಜ್ ಕಲ್ತಾರೆ ಅಂಥೇಳಿ ನಮಗೆ ಒಂದು ಆಶ್ಚರ್ಯ ಆಗ್ತಾ ಇದೆ. ಆ ಕಾಲೇಜ್ ಹೆಸರಾದ್ರೆ ಅವರು ಡಿಕ್ಲೇರ್ ಮಾಡಲಿ, ಕೇಳಿದ್ವಿ ಅಂತ ಕಾಲೇಜ್ ಬಂದ್ ಮಾಡಲಿ, ಬ್ಯಾನ್ ಆಗಲಿ. ಅದು ಅಲ್ಲ, ಅವ್ರು ಕಲ್ತಿದ್ದೇನೋ. ಇದು ಯಾಕೆ ಸೆಂಟರ್ ತೊಗೊಳ್ಬೇಕು? ಅಂದರೆ ಹೀಗೆ ಯಾರು ಬರ್ತಾರೆ ಅಂದರೆ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಓಡಬೇಕು, ಏನು ನಡಿಬೇಕು? ಏನು ಸೈಕಲ್ ಹೋಗ್ತವೆ, ನಡಿತವೆ. ಈಗ 4 ಜನ ಹೋಗ್ತಾರೆ. ಈಗ ಅವರು ಅಂದರೆ ಇದಕ್ಕೆ ಅಂದರೆ ಡ್ಯಾಶ್ ಹೊಡಿಬೇಕು, ಏನು ಮಾಡಬೇಕು? ಈ ಕಂಬ ಬೀಳ್ತದೆ ಅಂತೇಳಿ ಮಾಡ್ತಾ ಇದ್ದಾರೆ. ಏನು ಅವಶ್ಯಕತೆ ಆದರೆ ಏನಿತ್ತಿದು? ಇದು ಆ ಸೈಡ್ ತೊಗೊಳ್ಬೋದಿತ್ತು, ಈ ಒಳಗೆ ತೊಗೊಳ್ಬೋದಿತ್ತು. ಈ ಥರ ಎಲ್ಲ ಮಾಡ್ತಾರೆ. ಅಂದರೆ ಅವ್ರು ನೋಡೇ ಇಲ್ಲ ಅಂಥೇಳಿ. ಈ ಅಭಿಯಂತರು ಇಲ್ಲಿ ಬಂದೇ ಇಲ್ಲ. ಬಂದಿದ್ರೆ ಈ ಥರ ಮಾಡ್ತಾ ಇದ್ರು ಏನು ಗೊತ್ತಿಲ್ಲ, ಏನು ಅವ್ರದ್ದೇ ಈ ಥರ ಇರ್ಬೋದು. ಯಾಕಂದ್ರೆ ಅವ್ರದ್ದು ಎಜುಕೇಷನ್ ಥರ ಮಾಡಿರ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಅದು ಯಾವ ಕಾಲೇಜ್ ಗೊತ್ತಿಲ್ಲ, ಅದು ಕಲ್ತಿದ್ದು ಅದೊಂದು ಫ್ರಾಡ್ ಸಂಸ್ಥೆಯಲ್ಲಿ ಕಲ್ತಿದ್ದಾರೆ, ಯಾವ ಸಂಸ್ಥೆಗಳು ಕಲ್ತಿದ್ದಾರೆ ಗೊತ್ತಿಲ್ಲ. ಅದಕ್ಕೆ ಈ ಕಂಬ ಅವಶ್ಯಕತೆ ಇದ್ದಿಲ್ಲ, ಇದಕ್ಕೆ ಸಂಬಂಧ ಇಲ್ಲ. ಈ ಕಂಬ ಮಧ್ಯೊಳಗೆ ತೊಗೊಳ್ಳೋ ಅವಶ್ಯಕತೆ ಎಲ್ಲ ಕಳಪೆ ಕಾಮಗಾರಿ. ಅದಕ್ಕೆ ಎಲ್ಲಿವರೆಗೆ ನಾನು ಈ ಮುಂಚೆನೂ ಹೇಳಿದ್ದೀನಿ, ಒಂದು ವೇಳೆ ಬಿಲ್ ಪಾಸ್ ಆದರೆ ಸಮಥಿಂಗ್ ಅಡ್ಜಸ್ಟ್ಮೆಂಟ್ ಜೊತೆಗೆ ಬಿಲ್ ಪಾಸ್ ಆಗಿದೆ ಅಂಥೇಳಿ ಅರ್ಥ. ಒಂದು ವೇಳೆ ಆ ಥರ ಆದರೆ ನಾವು ಹೋರಾಟ ಮಾಡ್ತೀವಿ. ಸುಮ್ಕೆ ತಗೊಂಡಿದ್ದಾರೆ ನೋಡಿ, ಟರ್ನ್ ಅದೇ ಡೈರೆಕ್ಷನ್ ಹಿಂಗೆ ಬರ್ತಿತ್ತಲ್ಲ, ಸೀದಾ ಆಗ್ತಿತ್ತು. ಇದು ನೋಡ್ರಿ ಯಾವ ಥರ ಬರ್ತಾ ಇದೆ, ನೀರಿಲ್ಲ ಏನಿಲ್ಲ. ಮತ್ತು ಇದಕ್ಕೆ ಒಂದು ಮಾಡಿನೂ 5-6 ದಿನ ಆಗಿದೆ. ಅಂದರೆ ಈಗ ಬೀಳಬಾರ್ದು ಅದು. ನೋಡಿ ನೋಡಿ, ಮತ್ತು ಈ ಫಿನಿಶಿಂಗ್ ನೋಡಿ, ಅಂದರೆ ಅದು ಉಳಿದಿದ್ದು ಸಿಮೆಂಟ್ ಇರ್ತದಲ್ಲ, ಆ ಲಾಸ್ಟ್ ಬಾತ್ರೂಮ್ ಹಿಂದ್ಗಡೆ ಮನೆದ ಏನು ಕೆಲಸ ಉಳಿತಿದ್ದಲ್ಲ, ಅವಾಗ ಅದು ಸ್ವಲ್ಪ ಆ ಥರ ಫಿನಿಶಿಂಗ್. ಎಲ್ಲ ಜನ ನೋಡ್ತಾರೆ, ಇದೆಲ್ಲ ಅಸಹ್ಯ ಆಗ್ತಿದೆ. ಎಲ್ಲ ನೋಡಲಿಕ್ಕೆ ನಮಗೆ ಅಸಹ್ಯ ಆಗ್ತಾಯಿದೆ. ಅಲ್ಲ, ಒಂದು ಸಿಸ್ಟಮ್ ಇರಬೇಕಲ್ಲ ಕೆಲಸ ಮಾಡೋದು. ಸಿಸ್ಟಮ್ ಇಲ್ಲ, ಏನಿಲ್ಲ. ನೋಡಿ ಹೆಂಗೆ ಬೇಕಾದ್ರೆ ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ಅಲ್ಲಿ ನೋಡಿ ಲಾಸ್ಟ್ ಅಂತ ನೋಡಿ, ಇದು ಒಂದೇ ಒಂದು ಸೈಜು, ಅಲ್ಲಿ ಒಂದು ಬೇರೆ ಸೈಜು. ಕೇಳಿದರೆ ಎಂಟರ್ಲಾಕ್ ಇಲ್ಲ ನಮ್ಮ ಹತ್ರ, ಖಾಲಿಯಾಗಿದ್ದಾವೆ. ಅಂದರೆ ಬಿಲ್ ಅಷ್ಟು ತೊಗೊಳ್ತಾರಲ್ಲ. ನೀರಿಲ್ಲ ಏನಿಲ್ಲ, ಎಲ್ಲ ಹೋಗಾಕತ್ತಿದ್ದು. ಕಲ್ಲು ಹಾಕ್ಯಾರ, ತಳಗ ಮ್ಯಾಗ ಐತಿ ಬ್ಲಾಕ್, ಲೆವೆಲ್ ಇಲ್ಲ ನೋಡ್ರಿ. ಈಗ ಹಿಂಗೆ ಮಾಡ್ಯಾರ. ಮತ್ತೆ ಮಳೆ ಆದಂದ್ರೆ ಎಲ್ಲ ಹೋಗ್ಬಿಡ್ತಿದ್ದು ತಳಗ ಮ್ಯಾಗ ಆಗಿ. ನೀವಿಲ್ಲೇ ಪ್ರತಿದಿನ ವಾಕಿಂಗ್ ಬರ್ತೀರಿ? ಹೌದು, ದಿವಸ ಬರ್ತೀನಿ ನಾನು ಮುಂಜಾನೆವರೆಗೆ. ನಿಮ್ಮ ಹೆಸರು ಏನಂತಲ್ಲ? ನಿಮ್ಮ ಹೆಸರು? ನಿಸಾರ್ ಅಹಮದ್, ಆರ್ಕೆ. ಎಲ್ಲಿ ಮನೆ? ಮಳೆ ಇದನ್ನೇ ಕಾಲೇಜ್ ಫೋಟೋ ಹೊಡ್ಕೊರಂದು. ಅದು ಈಗ CMC ಅವ್ರಿಗೆ ಏನ್ ಹೇಳ್ತೀರಿ? CM ಮುನ್ಸಿಪಾಲಿಟಿ ಅವ್ರಿಗೆ ಏನ್ ಹೇಳ್ತೀರಿ? ಏನು ಹೇಳಬೇಕು? ಕೆಲಸದ ಬಗ್ಗೆ ನೋಡ್ಬೇಕು ಅವರು. ನಾವು ಹೇಳೋದೇನ ಅವ್ರಿಗೆ? ಮಾಡ್ಸೋರು ನೋಡ್ಬೇಕು. ಸರ್, ಸುಭಾಷ್ ನಗರದ ಇಂಡೋರ್ ಸ್ಟೇಡಿಯಂ ಆವರಣದಲ್ಲಿ ವಾಕಿಂಗ್ ಪಾತ್ ಕಾಮಗಾರಿ ನಡೀತಾ ಇದೆ.
ಕಾಮಗಾರಿ ಕಳಪೆ ಕಾಮಗಾರಿ ಎನ್ನುವಂತಹ ಮಾಹಿತಿ ಇದೆ. ನಾವು ಅಲ್ಲಿ ಸ್ಥಳೀಯರು ಕೂಡ ಈ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂಡೋರ್ ಸ್ಟೇಡಿಯಂ ಬ್ಯೂಟಿಫಿಕೇಶನ್ ಸೌಂದರ್ಯೀಕರಣ ಮಾಡುವ ನಿಟ್ಟಿನಲ್ಲಿ ನಾವು ಕಳೆದ ಒಂದು 6 ತಿಂಗಳ ಹಿಂದೆ ಅಲ್ಲಿ ಸ್ವಲ್ಪ ವಾಕಿಂಗ್ ಟ್ರ್ಯಾಕ್, ಆಮೇಲೆ ರಸ್ತೆ ಮಾಡಬೇಕು, ಆಮೇಲೆ ಅಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ಗಳನ್ನೆಲ್ಲ ಸರಿಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಹಣವನ್ನು ಅಲ್ಲಿ ವಿನಿಯೋಗಿಸಿ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈಗ ಒಬ್ಬ ಕಾಂಟ್ರಾಕ್ಟರ್ಗೆ ಅದು ಟೆಂಡರ್ ಆಗಿದೆ ವಾಕಿಂಗ್ ಟ್ರ್ಯಾಕ್ ಮಾಡ್ತಕ್ಕಂಥದ್ದು. ಸಾಕಷ್ಟು ಸಾರ್ವಜನಿಕರಿಂದ ಕಂಪ್ಲೇಂಟ್ ಬರ್ತಾ ಇದೆ, ಅದರದ್ದು ಕಳಪೆ ಕಾಮಗಾರಿ ಆಗಿದೆ, ಅಲೈನ್ಮೆಂಟ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನು ಪರಿಶೀಲನೆ ಮಾಡಿದ್ದೇನೆ. ಆಲ್ರೆಡಿ ನಮ್ಮ ಇಂಜಿನಿಯರ್ಸ್ ಕೂಡ ಪರಿಶೀಲನೆ ಮಾಡಿದ್ದಾರೆ. ಆ ಕಾಂಟ್ರಾಕ್ಟರ್ಗೆ ಈಗಾಗಲೇ ಒಂದು ನೋಟಿಸನ್ನು ನಾವು ಸರಿ ಕೊಟ್ಟಿದ್ದೇವೆ. ಮೊದಲನೇದಾಗಿ ವಿಳಂಬ ಮಾಡಿದ್ದಾರೆ, ಎರಡನೇದಾಗಿ ಅದು ಅಲೈನ್ಮೆಂಟ್ ಸರಿ ಮಾಡಿಲ್ಲ ಅಂತ ನಾವು ಈಗಾಗಲೇ ಒಂದು ನೋಟಿಸ್ ಕೊಟ್ಟಿದ್ದೇವೆ. ಅವರಿಗೆ ನಾವು ಇನ್ನೂ ಅದೇನು ಪ್ರೊಸೆಸ್ ಆಗಲಿಲ್ಲ. ಅಂದರೆ ಕೆಲಸ ಸರಿಯಾಗಿ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಆದ್ರೇ ಅವರಿಗೆ ಬಿಲ್ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದನ್ನು ಸರಿ ಮಾಡಿಸ್ಕೊಳ್ತಕ್ಕಂಥ ಕೆಲಸನೂ ನಾವು ಮಾಡ್ತೇವೆ. ಈಗ ಅದಕ್ಕೆ ಸರಿಯಾಗಿ ನೀರು ಹಾಕ್ತಾ ಇಲ್ಲ, ಈಗಲೇ ಎದ್ದೇಳುವಂಥ ಸ್ಥಿತಿಯಲ್ಲಿದೆ. ಮುಂದೆ ಅದನ್ನೇ ಈಗ ಅಲ್ಲಲ್ಲಿ ಬಿಲ್ ಪಾಸ್ ಆಗುವುದಕ್ಕೋಸ್ಕರ ಅವರು ಅಲ್ಲಲ್ಲಿ ಪ್ಯಾಚಪ್ ಮಾಡಿದ್ರು ಕಷ್ಟ. ಈಗ ಬಿಲ್ ಕೊಡೋದಕ್ಕಿಂತ ಮುಂಚೆ ನಾವು ಇವೆಲ್ಲ ವಿಷಯಗಳನ್ನ ಪರಿಗಣಿಸಿನೇ ಬಿಲ್ ಕೊಡ್ತೇವೆ. ಇದರದ್ದು ಟೆಂಡರ್ ಯಾರಿಗೆ ಇದೆ ಸರ್? ಇದು ಫಕ್ಕೀರಪ್ಪ ತಳವಾರ್ ಅಂತ ಹಿಂಗೇನೋ ಇದೆ, ಒಬ್ರು ಕಾಂಟ್ರಾಕ್ಟರ್. ಇಲ್ಲಿ ದಂಡೇಲಿ ಇಲ್ಲ, ಔಟ್ ಆಫ್ ದಂಡೇಲಿ ಇದ್ದಾನೆ. ಒಂದು ಕಾಳಜಿ ಲೋಕಲ್ ಆಗಿ ಇಲ್ಲಿಯ ಸ್ಥಳೀಯರಿಗೆ ಗುತ್ತಿಗೆ ಕೊಟ್ರೆ ನೋಡಿ, ಅದು ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಇದೆ. ಅದು ಟೆಂಡರ್ ನಾವು ಕಾಲ್ ಮಾಡ್ತೇವೆ, ಯಾವುದೇ ಗುತ್ತಿಗೆದಾರರು ಭಾಗವಹಿಸಬಹುದಾಗಿದೆ. ಯಾರು ಕಡಿಮೆ ಅರ್ಹತೆ ಇರತಕ್ಕಂಥ ಗುತ್ತಿಗೆದಾರರು ಕಡಿಮೆ ಹಾಕಿದರೆ ಅದು ಅವರಿಗೆ ಕೊಡಬೇಕಾಗ್ತದೆ. ಸೊ ಹೀಗಾಗಿ ನಾವು ಗುಣಮಟ್ಟದ ಕಾಮಗಾರಿಯನ್ನ ನಾವು ಪರಿಶೀಲನೆ ಮಾಡಿಕೊಂಡು ಬಿಲ್ ಕೊಡ್ತೇವೆ. ಅಲ್ಲಿವರೆಗೂ ನಾನು ಬಿಲ್ ಕೊಡೋದಿಲ್ಲ, ಗುಣಮಟ್ಟವನ್ನು ಖಾತ್ರಿಪಡಿಸ್ಕೊಳ್ತೇವೆ ಅಷ್ಟು.